ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರೇಕ್ಷಕಾಡ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಬ್ಲಾಗ್ ನೀವು ಆಲ್ರೆಡಿ ತಮ್ಲೈನಲ್ಲಿ ನೋಡಿರ್ತೀರಾ. ನಾವು ಇವತ್ತು ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀವಿ. ಯಾಕಂದರೆ ಮುಖವಾಡಗೆ ಹಿಂದೆಗಡೆ ಕಿರೀಟ ಫಿಕ್ಸ್ ಮಾಡಿಸ್ಬೇಕಾಗಿತ್ತು. ಲಾಸ್ಟ್ ಟೈಮ್ ಹೋಗಿದ್ವಿ, ಅವಾಗ ಅವ್ರಂದ್ರು ಮುಖವಾಡನೇ ತೊಗೊಂಬನ್ನಿ, ಅದು ಅವಾಗ ಗೊತ್ತಾಗುತ್ತೆ ಸೈಜು ಅಂತ. ಸೊ ಇವಾಗ ಹೋಗಬೇಕು. ನಾವಿವಾಗ ಆಟೋಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಬಿ ವಿ ಕೆ ಅಯ್ಯಂಗಾರ್ ಹತ್ರ ಇಳಿದ್ಬಿಟ್ಟು ಅಲ್ಲಿಂದ ನಡ್ಕೊಂಡು ಹೋಗಕ್ಕೆ ಹತ್ರ ಆಗುತ್ತೆ ಅಂತ. ಮೆಟ್ರೋ ಅಲ್ಲಿ ಹೋಗೋಕ್ಕಾಗಲ್ಲ, ಯಾಕಂದರೆ ಅಲ್ಲಿಂದ ತುಂಬ ದೂರ ನಡ್ಕೊಂಡು ಹೋಗಬೇಕು. ಸೊ ಹಂಗಾಗಿ ಆಟೋಲ್ಲಿ ಹೋಗೋಣ ಅಂತ. ಸೊ ಅಲ್ಲಿ ಬನ್ನಿ ಹೋಗೋಣ. ಸೊ ನಾವಿವಾಗ ಜಸ್ಟ್ ಮನೆ ಬಿಟ್ವಿ. ಮನೆ ಬಿಡೋ ಅಷ್ಟರಲ್ಲಿ 11:45 ಆಗಿತ್ತು. ಸೊ ನಾವಲ್ಲಿ 12:30 ಅಷ್ಟರಲ್ಲಿ ಇರಬೇಕು ಅಂತ ಅಂದ್ಕೊಂಡಿದ್ವಿ ಚಿಕ್ಕಪೇಟೆಯಲ್ಲಿ, ಯಾಕಂದರೆ ಬೇಗ ಹೋಗಿ ಬೇಗ ಬರ್ಬೋದು ಅಂತ. ಬಟ್ ನಮಗೆ ನೋಡಿ ಟೈಮೇ ಸರಿ ಇರಲಿಲ್ವೇನೋ. ಈ ಊಬರ್ ಅಂಕಲ್ ಅಂತೂ ಫುಲ್ಲು ಸುತ್ತಿಸಿ ಸುತ್ತಿಸಿ ಕರ್ಕೊಂಡು ಹೋಗಿದ್ದಾರೆ. ರೋಡ್ ಇದ್ದಿದ್ದೇ ಬೇರೆ ಕಡೆ, ಇವ್ರು ಬಂದಿದ್ದೇ ಬೇರೆ ಕಡೆ. ಅವ್ರಿಗೆ ಮ್ಯಾಪ್ ಎಲ್ಲಿ ತೋರಿಸ್ತಿದ್ಯೋ ಆ ಕಡೆಯಿಂದ ಬಂದ್ಬಿಟ್ಟಿದ್ದಾರೆ. ಲಿಟ್ರಲಿ 1.5 ಅವರ್ ತಗೊಂಡಿದ್ದಾರೆ. ನಾವು ಅಲ್ಲಿ ಹೋಗೋ ರೀಚ್ ಆಗೋ ಅಷ್ಟರಲ್ಲೇ 1:30 ಆಗ್ಬಿಟ್ಟಿತ್ತು. ನಿಜವಾಗ್ಲೂ ತುಂಬಾ ಬೇಜಾರಾಯ್ತು. ನಾವು ಇವ್ರನ್ನ ನಂಬ್ಕೊಂಡು ಬೇಗ ಬಿಡ್ತಾರೆ ಅನ್ಕೊಂಡು ಇವ್ರನ್ನ ನಂಬ್ಕೊಂಡು ನಾವು ಬಂದ್ರೆ ಇವ್ರು ನೋಡಿದ್ರೆ ಈ ತರ ಮಾಡ್ಬಿಟ್ರು. ನಮ್ಗೆ ನಿಜವಾಗ್ಲೂ ಬೇಜಾರಾಯ್ತು. ನಿಜ, ನಾವು ಒಂದೊಂದ್ಸಲಿ ಒಬ್ಬರನ್ನ ಟ್ರಸ್ಟ್ ಕೂಡ ಮಾಡೋಕ್ಕಾಗಲ್ಲ. ನಾವು ಬೇಗ ಹೋಗ್ತಾರೆ ಅಂತ ನಾವು ಹತ್ಕೊಂಡ್ ಬರ್ತೀವಿ, ನೋಡಿದ್ರೆ ಬೇರೆ ಬೇರೆ ರೂಟಿಂದ ಕರ್ಕೊಂಡು ಹೋಗ್ತಾರೆ. ನಾವೇ ಒಂದು ರೂಟಲ್ಲಿ ಹೋಗ್ತಿರ್ತೀವಿ, ಅವಾಗ ನಾವು ಹೇಳಕ್ ಹೋದ್ರೆ ಅವ್ರಿಗೆ ಇಲ್ಲ ಮೇಡಮ್ ನಮ್ಗೆ ಇದೇ ರೂಟ್ ತೋರಿಸ್ತಿದೆ, ಹಂಗೆಲ್ಲ ಕರ್ಕೊಂಡು ಹೋಗಕ್ ಆಗಲ್ಲ ನಿಮ್ನ ಅಂತ ಸುಮ್ಮನೆ ವಾದ ಮಾಡಿ ಜಗಳ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಒಬ್ಬರು ಮಧ್ಯದಲ್ಲೇ ಆಗಲ್ಲ ಮೀನ್ಸ್ ಅಲ್ಲೇ ಬಿಟ್ಬಿಟ್ಟು ಕಳಿಸ್ಬಿಡ್ತಾರೆ. ಈ ತರ ಎಲ್ಲ ಮಾಡ್ತಾರೆ ಊಬರವರು. ಸೊ ನನಗಂತೂ ನಿಜವಾಗ್ಲೂ ತುಂಬಾ ಬೇಜಾರಾಯ್ತು. ನಾ ಬರೋಷ್ಟರಲ್ಲಿ 1:30 ಆಗಿದ್ರಿಂದ ತುಂಬಾ ಜನ ಆಲ್ರೆಡಿ ಬಂದಿದ್ರು. ನಾವಿವಾಗ ಸುದರ್ಶನ್ ರೋಡ್ ಅಲ್ಲಿ ಹೋಗ್ತಾ ಇದೀವಿ. ಚಿಕ್ಕಪೇಟೆ ಸರ್ಕಲ್ ಅಲ್ಲಿ ಇಳಿದ ತಕ್ಷಣ ಆಪೋಸಿಟ್ ರೋಡ್ ಸುದರ್ಶನ್ ರೋಡ್, ಬರೀ ಸ್ಯಾರೀಸ್ದೇ ಇದೆಯಲ್ವಾ, ಆ ರೋಡಲ್ಲಿ. ನಾವು ಸ್ಯಾರಿ ಪರ್ಚೇಸಿಂಗ್ ಏನ್ ಮಾಡೋದಿರ್ಲಿಲ್ಲ, ಯಾಕಂದ್ರೆ ನಾವು ಸ್ಯಾರಿನ ಆಲ್ರೆಡಿ ತಗೊಂಡ್ಬಿಟ್ಟಿದ್ವಿ ಲೈಕ್ 15 to 16 days ಬ್ಯಾಕ್. ಯಾಕಂದ್ರೆ ಈ ಟೈಮಲ್ಲಿ ಬಂದು ಸ್ಯಾರಿ ತೊಗೊಳಕ್ ಹೋದ್ರೆ ನಮಗೆ ಕಲೆಕ್ಷನ್ಸ್ ಚೆನ್ನಾಗಿರೋದು ಸಿಗಲ್ಲ. ಯಾಕಂದ್ರೆ ಫುಲ್ ಕ್ರೌಡೆಡ್ ಆಗಿರುತ್ತೆ, ಎಲ್ಲ ಸಪ್ರೇಟ್ ಸಪ್ರೇಟ್ ಅಲ್ಲೊಂದು ಇಲ್ಲೊಂದು ಇಕ್ಬಿಟ್ಟಿರ್ತಾರೆ. ಅವ್ರಿಗೂ ಸುಸ್ತಾಗ್ಬಿಟ್ಟಿರುತ್ತೆ ತೋರ್ಸೋರ್ಗು ಕೂಡ. ಯಾಕಂದ್ರೆ ಅಷ್ಟು ಜನ ಸುಮ್ಮನೆ ಬರ್ತಾರೆ, ತಗೊಳಲ್ಲ ಮಾಡಲ್ಲ, ಎಲ್ಲ ತೆಗ್ದಿ ಆ ಥರ ಮಾಡ್ತಾರೆ ಒಬ್ರೊಬ್ರು. ಹಂಗಾಗಿ ನಾವೇನ್ ಸ್ಯಾರಿ ತಗೊಳ್ಳೋ ಅವಶ್ಯಕತೆ ಏನಿರ್ಲಿಲ್ಲ ನಾವು ತಗೊಂಡಿದ್ರಿಂದ. ನಾವು ಆದ್ರೂ ಸ್ಯಾರಿ ಶಾಪ್ಸ್ ಅಲ್ಲೆಲ್ಲ ನೋಡ್ತಾ ಇದ್ರೆ ಎಷ್ಟು ಜನ ತುಂಬಿದ್ರು ಗೊತ್ತಾ. ತುಂಬಾ ಜನನೇ ಇದ್ರು, ನಿಜ ಕಾಲಿಕ್ಕೂ ಜಾಗ ಇರ್ಲಿಲ್ಲ. ಸೊ ನೆಕ್ಸ್ಟ್ ಹಂಗೇನೆ ನಾವು ಇವಾಗ ಮುಖವಾಡ ಡೆಕೋರೇಷನ್ ಮಾಡಿಸ್ಬೇಕಾಗಿತ್ತಲ್ವಾ. ಲಾಸ್ಟ್ ಟೈಮು ಅವರು ಹೇಳಿದ್ರು ನೀವು ಮುಖವಾಡನೇ ತಗೊಂಬನ್ನಿ, ನೀಟಾಗಿ ಫಿಕ್ಸ್ ಮಾಡ್ಕೊಡ್ತೀವಿ ಅಂತ. ಸೊ ನಾವ್ ಇವಾಗ ಅದೇ ಸುದರ್ಶನ್ ರೋಡಿಂದ ಫುಲ್ ಸ್ಟ್ರೈಟ್ ನಡ್ಕೊಂಬಂದ್ರೆ ನಿಮ್ಗೆ ಇನ್ನೊಂದು ಸರ್ಕಲ್ ತರ ಸಿಗುತ್ತೆ. ಅದ್ರ ಆಪೋಸಿಟ್ ರೋಡಲ್ಲೇ ರಾಜಾ ಮಾರ್ಕೆಟ್ ಅಂತ ಯಾರು ಕೇಳಿದ್ರು ಹೇಳ್ತಾರೆ. ಈ ರಾಜಾ ಮಾರ್ಕೆಟ್ ಅಲ್ಲಿ ಬರೇ ಇವಾಗ ವರಮಹಾಲಕ್ಷ್ಮಿ ಹಬ್ಬದ್ದೇ ಇಕ್ಕಿರ್ತಾರೆ. ಲೈಕ್ ಜುಮ್ಕಿ, ಅದ್ರದ್ ಸೆಟ್ ಎಲ್ಲ ಕೂಡ, ಅದ್ರ ಸರ ಏನೇನ್ ಬೇಕು ಎಲ್ಲಾನು ಇಕ್ಕಿರ್ತಾರೆ. ಮತ್ತೆ ಸಿಲ್ವರ್ ಶಾಪ್ಸ್ ಕೂಡ ಇದೆ ಇಲ್ಲಿ. ಒಬ್ರೊಬ್ರು ಸ್ಟೋನ್ಸ್ ಅಲ್ಲಿ ನೆಕ್ಲೆಸ್ ಮಾಡಿಸ್ಕೊಳಕ್ ಇಷ್ಟ ಪಡ್ತಾರೆ, ಕಲರ್ ಕಲರ್ ಸ್ಟೋನ್ಸ್ ಅಲ್ಲಿ. ಇಲ್ಲಿ ಕೂಡ ಅದನ್ನ ಪೋಣಿಸ್ಕೊಡ್ತಾರೆ ಎಷ್ಟು ಚೆನ್ನಾಗಿ. ಇಲ್ಲೇ ಆಚೆಗಡೆ ಇಟ್ಕೊಂಡಿರ್ತಾರೆ. ಮತ್ತೆ ಮೆಹಂದಿ ಎಲ್ಲ ಕೂಡ ಎಲ್ಲ ಹಾಕ್ತಾರೆ. ಸೊ ನಾವು ಫಸ್ಟ್ ಈ ರಾಜ ಮಾರ್ಕೆಟ್ ಒಳಗಡೆ ಬಂದಿದ ತಕ್ಷಣ ನಾವು ಹೋಗಿದ್ದು ಶ್ರೀನಿವಾಸ ಶಾಪ್ಗೆ. ಇಲ್ಲಿ ನಾವು ಲಾಸ್ಟ್ ಟೈಮ್ ಬಂದು ಕೇಳ್ಕೊಂಡು ಹೋಗಿದ್ವಿ ಅವ್ರನ್ನ. ಅವ್ರ ಹಂಗ ಅಂದಿದ್ರಲ್ವಾ, ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡ್ತಾರೆ ಇಲ್ಲಿ. ಪ್ಲೀಸ್ ಯಾರಿಗಾರು ಆತರ ಡೆಕೋರೇಟ್ ಮಾಡಿಸ್ಕೋಬೇಕಂದ್ರೆ ಈ ಶಾಪ್ಗೆ ಬಂದು ಡೆಕೋರೇಟ್ ಮಾಡಿಸ್ಕೊಳ್ಳಿ. ಇವ್ರು ಹ್ಯಾಂಡ್ ಕ್ರಾಫ್ಟ್ ಕೂಡ ಮಾಡ್ತಾರೆ, ತುಂಬಾ ರೀತಿ ಅದ್ ಮಾಡ್ತಾರೆ, ವೆರೈಟಿ. ಇಲ್ಲೂ ಕೂಡ ರಶ್ ಇತ್ತು ನಾವು ಹೋದಾಗ ಒಳಗಡೆ. ನಾವು ಏನಪ್ಪ ಇವತ್ತು ರಶ್ ಇದ್ದಾರೆ ಅಂತ ಅನ್ಕೊಂಡ್ವಿ. ಬಟ್ ಅವ್ರಿಗೆ ಟೈಮ್ ಇರ್ಲಿಲ್ಲ ಮಾಡ್ಕೊಡಕ್ಕೆ. ಅವ್ರು ಒಂದ್ 2-3 ಮುಖವಾಡದು ತೋರ್ಸಿದ್ರು ಮೇಲ್ಗಡೆ ಕಿರೀಟ. ಬಟ್ ನಮ್ಗೆ ಅದ್ ಇಷ್ಟ ಆಗ್ಲಿಲ್ಲ ತುಂಬಾ. ನಮಗ್ ಬೇಕಾಗಿದ್ ಕಲರ್ ಇರ್ಲಿಲ್ಲ. ನಮ್ಗೆ ಗ್ರೀನ್ ಸ್ಟೋನ್ಸ್ ನಾವು ಹುಡುಕ್ತಿದ್ವಿ, ಬಟ್ ಇದು ರೆಡ್ ಮೆರೂನು ಎಲ್ಲ ಮಿಕ್ಸ್ ಆಗ್ಬಿಟ್ಟಿತ್ತು. ಮತ್ತೆ ಸಿಲ್ವರ್ ಸ್ಟೋನ್ಸ್ ತುಂಬಾನೇ ಇತ್ತು, ಅದ್ ನಮ್ಗೆ ಇಷ್ಟ ಆಗ್ಲಿಲ್ಲ ಅವ್ರು ತೋರ್ಸಿದ್ದು. ಸೊ ಫೈನಲ್ ನೆಕ್ಸ್ಟ್ ಅದಕ್ಕೆ ಹಿಂದೆ ಬ್ಲಾಕ್ ಕಲರ್ದು ಕೊಂಡಿ ಬರುತ್ತೆ, ಅದನ್ನು ತೋರ್ಸ್ರು. ಬಟ್ ನಮ್ಮ ಮುಖವಾಡ ಸ್ವಲ್ಪ ದೊಡ್ಡದಿರೋದ್ರಿಂದ ಅದು ಚಿಕ್ಕದಾಯ್ತು, ಅದಕ್ಕೋಸ್ಕರ ಅದ್ ತಗೊಳಕ್ ಹೋಗ್ಲಿಲ್ಲ. ನೆಕ್ಸ್ಟ್ ಬೇರೆ ಅಂಗಡಿಗೆ ಹೋದ್ವಿ. ಲಾಸ್ಟ್ ಟೈಮು ಪೂಜಾ ಫ್ಯಾನ್ಸಿ ಸ್ಟೋರ್ ಅಂತ ಇದೆ ಅಲ್ಲೇ ಪಕ್ಕದಲ್ಲಿ. ನಾವು ಇಲ್ಲಿ ಲಾಸ್ಟ್ ಟೈಮು ಬಂದಿದ್ವಿ, ಇಲ್ಲೂ ಕೇಳ್ಕೊಂಡು ಹೋಗಿದ್ವಿ. ಸೊ ಇವ್ರ ಅಂಗಡಿಗೂ ಫಸ್ಟ್ ಹೋದ್ವಿ. ಹೋಗಿದ ತಕ್ಷಣ ಫಸ್ಟೇ ಸೆಲೆಕ್ಟ್ ಮಾಡ್ಕೊಳ್ಳಿಲ್ಲ. ಫಸ್ಟ್ ರೇಟ್ ಎಲ್ಲ ಕೇಳ್ಕೊಂಡ್ವಿ ಹೆಂಗೆ ಏನೇನು ಅಂತ. ಸೊ ಆಮೇಲೆ ಹಂಗೆ ಅಲ್ಲಿ ಪಕ್ಕ ಸ್ಟೋರ್ಸ್ಗೆಲ್ಲ ಹೋಗ್ಬಿಟ್ಟು ಅಲ್ಲೂ ಸಿಕ್ಲಿಲ್ಲ ನಮ್ಗೆ ಆ ತರ ಕಿರೀಟ ಎಲ್ಲೂನು. ಸೊ ಲಾಸ್ಟ್ ಇಲ್ಲೇ ಫೈನಲಿ ಬಂದ್ಬಿಟ್ಟು ಈ ತರ ಕೊಂಡೆ ಹಾಕ್ಸ್ಕೊಂಡು ಹೋದ್ವಿ. ಇದ್ರದ್ದು ಮೇಲ್ಗಡೆ ಇನ್ನ ಡೆಕೋರೇಷನ್ಸ್ ಎಲ್ಲ ಇದೆ, ಅವ್ರು ಕೊಟ್ಟಿದ್ದಾರೆ ನಮ್ಗೆ. ಅವ್ರಂದ್ರು ತಿರ್ಗಾ ಮನೆಗೆ ಹೋಗ್ಮೇಲೆ ಅದನ್ನೆಲ್ಲ ತೊಳ್ದಿ ನೀಟಾಗಿ ಇದ್ ಮಾಡ್ತಿರಲ್ವಾ, ಇವಾಗಲೇ ಡೆಕೋರೇಷನ್ ಮಾಡ್ಕೊಳಕ್ ಹೋಗ್ಬೇಡಿ. ಅವ್ರು ತೋರ್ಸ್ಕೊಟ್ರಿ ಎಲ್ಲೆಲ್ಲಿ ಏನೇನ್ ಮಾಡ್ಬೇಕು ಅಂತ ಡೆಕೋರೇಷನ್. ಸೊ ಅದನ್ನೆಲ್ಲ ನಾವ್ ಈಸ್ಕೊಂಡು ಇಟ್ಕೊಂಡ್ವಿ. ಯಾಕಂದ್ರೆ ಇನ್ನ ಮುಖದ ಮೇಲೆ ಮತ್ತೆ ಇದು ಅದ್ರ ಕಿರೀಟ ಭಾಗ ಇದೆಯಲ್ಲ, ಅಲ್ಲೆಲ್ಲ ಏನೇನೋ ಅನ್ಸದಿದೆ.
ಇನ್ನು ಎಷ್ಟೊಂದಿದೆ ಅದಕ್ಕಿನ್ನ ನಾವು ಕಣ್ಮೇಲೆ ಎಲ್ಲ ಬರೀಬೇಕು ನೀಟಾಗಿ. ಅದಕ್ಕೋಸ್ಕರ ನಮ್ಮ ಮಮ್ಮಿ ಹೇಳಿದ್ರು ಲಾಸ್ಟ್ ಅಲ್ಲಿ ಇನ್ನೇನು ಹಬ್ಬ ಇನ್ನೊಂದು 2 ಡೇಸ್ ಇರೋದು ಹಿಂದಿನ ದಿನ ನೀಟಾಗಿ ತೊಳ್ದು ಕೊಡ್ತೀನಿ ಅವಾಗೆಲ್ಲ ಅದು ಬರ್ಕೊಟ್ಬಿಡು ನೀಟಾಗಿ ಅನ್ಸ್ಕೊಟ್ಬಿಟ್ಟು ಅಂತ. ಸೊ ಇದೊಂದು ಮಾತ್ರ ಫಿಕ್ಸ್ ಮಾಡ್ಕೊಂಡು ಬಂದ್ವಿ. ಇದು 450 ಹೇಳಿದ್ರು. ಬೇರೆ ಕಡೆ ಎಲ್ಲ 300 320 ಇತ್ತು, ಬಟ್ ಕ್ವಾಲಿಟಿ ಅಷ್ಟು ಚೆನ್ನಾಗಿರ್ಲಿಲ್ಲ. ಸೊ ಹಂಗಾಗಿ ಇದನ್ನೆಲ್ಲ ತಗೊಂಡು ನಾವೇನ್ ಮಾಡಿದ್ವಿ, ನೆಕ್ಸ್ಟ್ ಬಂದ್ಬಿಟ್ಟು ನನ್ನ ದುಪ್ಪಟ್ಟ ತಗೊಳಕ್ ಬಂದ್ವಿ. ನನ್ಗೆ ಲಾಸ್ಟ್ ಟೈಮ್ ರಾಮಚಂದ್ರಪುರದಲ್ಲಿ ದುಪ್ಪಟ್ಟ ಸಿಕ್ಲಿಲ್ಲ, ಯಾಕಂದ್ರೆ ನಂದು ಕಲಂಕಾರಿ ಲೆಹೆಂಗಾ ಡಿಸೈನ್ ಇದ್ದಿದ್ರಿಂದ ಅದ್ರದ್ದು ಪರ್ಫೆಕ್ಟ್ ಮ್ಯಾಚ್ ದುಪ್ಪಟ್ಟ ಎಲ್ಲೂ ಸಿಕ್ಲಿಲ್ಲ. ಮತ್ತು ಮೀಟರ್ಗೆ ತುಂಬ ಜಾಸ್ತಿ ಹೇಳ್ತಿದ್ರು, ಮೀಟರೇನೆ 800 900 ಥರ. ಸೊ ನಾವಿಲ್ಲಿ ಕೊನೆಗೆ ಇಲ್ಲಿ ಚಿಕ್ಕಪೇಟೆಲೇನೆ ಬರೇ ದುಪ್ಪಟ್ಟ ಮತ್ತೆ ಬ್ಲೌಸ್ ಪೀಸ್ದೆಲ್ಲ ಇದೆ. ಸೊ ಅಲ್ಲಿ ಬಂದ್ಬಿಟ್ಟು ಲಾಸ್ಟಲ್ಲಿ 15 ಶಾಪ್ಸ್ ಹುಡುಕಿದೀವಿ, ಕೊನೆಯಲ್ಲಿ ಸಿಕ್ತು, ತಗೊಂಡ್ ಬಂದ್ವಿ. ಬಟ್ ಪರ್ಫೆಕ್ಟ್ ಮ್ಯಾಚೇ ತಗೊಂಡ್ಬಂದಿದ್ವಿ. ನೆಕ್ಸ್ಟ್ ಹಂಗೇನೆ ಮನೆಗೆ ಹೋಗ್ಬೇಕಾಗಿತ್ತಲ್ವಾ, ಟೈಮ್ ಆಗಿತ್ತು ಅಂದ್ಬಿಟ್ಟು ಮನೆಗೆ ಹೊರಟ್ವಿ. ನಾವು ಮನೆಗೆ ಬರೋ ಅಷ್ಟರಲ್ಲೇ 5:30 ಆಗ್ಬಿಟ್ಟಿತ್ತು. ನಾವು ಆ್ಯಕ್ಚುಲಿ ನಮ್ಮ ನಾಯಮರಿನ ನನ್ನ ರೂಮಲ್ಲೇನೆ ಲಾಕ್ ಮಾಡಿಬಿಟ್ಟು ಹೋಗ್ತಿದ್ವಿ. ಬಟ್ ನಮ್ಮ ತಾತ ಮನೇಲಿ ಇದ್ದಿದ್ರಿಂದ ಅವ್ರು ಆಚೆ ಕರ್ಕೊಂಬಂದು ಅದನ್ನು ಆಟ ಆಡಿಸ್ತಾ ಇದ್ರು. ಅದು ಇವಾಗ ಸ್ವಲ್ಪ ಜಾಸ್ತಿನೇ ಆಕ್ಟಿವ್ ಆಗಿಬಿಟ್ಟಿದೆ. ಇವಾಗ ಅದು ಕಲಿತಿದೆ ಬಾರ್ಕ್ ಮಾಡೋದು ಹೆಂಗೆ ಅಂತ. ಸೊ ಆಟ ಆಡಿಸ್ತಿದ್ವಿ ಅದನ್ನು. ಸೊ ಅವಳುನು ಕೂಡ ನನ್ನ ಫೋನ್ ಇಟ್ಕೊಂಡು ವಿಡಿಯೋ ಮಾಡ್ತಿದ್ರೆ ಅದ್ರ ಮುಂದೆ ಮುಂದೆನೆ ಬಂದು ಬಾರ್ಕ್ ಮಾಡ್ತಾ ಇದ್ಲು. ಸೊ ಹಂಗಾಗಿ ಅದನ್ನು ಒಂದು ಕ್ಯೂಟ್ ವಿಡಿಯೋ ಅಂತ ತಕ್ಕೊಂಡೆ. ಅವಳು ಹೋಗ್ತಾ ಹೋಗ್ತಾ ಫುಲ್ಲು ಆಕ್ಟಿವ್ ಆಗಿಬಿಟ್ಟಿದ್ದಾಳೆ ನಿಜ. ನಮ್ಮ ಮನೇಲಿ ಅವಳು ಇರೋದ್ರಿಂದ ಟೈಮ್ ಪಾಸ್ ಆಗೋದೇ ಗೊತ್ತಾಗ್ತಿಲ್ಲ. ಅವಳನ್ನು ಹಂಗೇನೆ ಇದು ನೋಡ್ಬೇಕಾಗಿತ್ತಲ್ವಾ, ಅದಕ್ಕೇನೆ ಬಂದ್ವಿ. ಇಲ್ಲ ಅಂದ್ರೆ ನಾವು ವಿಜಯನಗರಕ್ಕೆ ಹೋಗ್ಬೇಕಾಗಿತ್ತು. ಸೊ ಹಂಗಾಗಿ ಮನೆಗೆ ಬಂದ್ಬಿಟ್ಟು ಅವಳಿಗೂನು ಊಟ ಹಾಕ್ಬಿಟ್ಟು ಹಂಗೆ ಒಟ್ಟಿಗೆ ಹೋಗೋಣ ಅಂತ ಅನ್ಕೊಂಡು ಮನೆಗೆ ಬಂದ್ವಿ. ನಾವು ಮನೆಗೆ ಬಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಫ್ರೆಶ್ ಅಪ್ ಎಲ್ಲ ಆಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನೆಕ್ಸ್ಟು ಆಚೆ ಹೋಗೋದಿತ್ತಲ್ವ, ಹಂಗಾಗಿ ರೆಡಿ ಆಗ್ತಿದ್ವಿ. ಸೊ ಇವಾಗ ಜಸ್ಟ್ ಮನೆಗೆ ಬಂದ್ವಿ. ಮನೆಗೆ ಬರೋಷ್ಟರಲ್ಲೇ 5:30 ಆಗ್ಬಿಟ್ಟಿತ್ತು. ಯಾಕಂದ್ರೆ ನಿಮಗೆ ಗೊತ್ತಿರುತ್ತಲ್ಲ, ಚಿಕ್ಕಪೇಟೆಗೆ ಹೋದ್ರೆ ತುಂಬಾನೇ ಟೈಮ್ ಹಿಡ್ದೋಗುತ್ತೆ. ಅದು ಈ ಹಬ್ಬದ ಟೈಮಲ್ಲಿ ಹೋಗ್ಬಿಟ್ರೆ ಅಂತೂ ಟೈಮ್ ಹೋಗೋದೇ ಗೊತ್ತಾಗಲ್ಲ, ಯಾಕಂದ್ರೆ ಅಷ್ಟು ಜನ ರಶ್ ಇರ್ತಾರೆ. ಮತ್ತು ಇವಾಗ ಮಳೆ ಬೇರೆ ಬರ್ತಿರೋದ್ರಿಂದ ಇದ್ದಿದ್ದೂ ಕಷ್ಟ ಅನಿಸುತ್ತೆ ಹೋಗೋಕ್ಕೆ. ಇನ್ನೇನು ಹಬ್ಬ ಹತ್ರ ಇರೋದ್ರಿಂದ ಫುಲ್ಲು ರಶ್ ಇದ್ದಾರೆ. ಚಿಕ್ಕಪೇಟೆಗೆ ಹೋಗೋರೆಲ್ಲ ಬೆಳಗ್ಗೆ ಹೊತ್ತೇ ಹೋಗ್ಬಿಡಿ, ಯಾಕಂದರೆ ಮಧ್ಯಾಹ್ನದ ಮೇಲೆ ಹೋಗೋಕ್ಕೆ ಹೋಗ್ಬಿಡಿ, ತುಂಬಾ ರಶ್ ಇರ್ತಾರೆ. ಆಗೋದೇ ಇಲ್ಲ, ಏನು ಪರ್ಚೇಸ್ ಮಾಡಬೇಕು ಅಂತಲೇ ಮರ್ತೋಗ್ಬಿಡುತ್ತೆ ಎಂತಕ್ಕೆ ಹೋಗಿರ್ತೀವಿ ಅಂತಲೇ. ಬಟ್ ನಮ್ಗಂತೂ ನಾವು ಹೋಗಿದ್ದಿದ್ದು ಮುಖವಾಡಗೆ ಹಿಂದೆಗಡೆ ಬ್ಯಾಕ್ ಸೈಡ್ ಅದು ಇದಕ್ಕೆ ಕೊಂಡಿ ಎಲ್ಲ ಹಾಕ್ಸ್ಕೊಂಡು ರೆಡಿ ಮಾಡಿಸ್ಬೇಕಾಗಿತ್ತು ಅಂತ. ನಾವೇನು ಮಾಡಿದ್ವಿ, ಅಲ್ಲಿ ರಶ್ ಇದ್ದಿದ್ದರಿಂದ ಬರೀ ಕೊಂಡಿ ಮಾತ್ರ ಹಾಕ್ಸ್ಕೊಂಬಂದ್ವಿ. ರೆಡಿ ಮನೇಲೇ ಮಾಡ್ಕೊತೀವಿ ಅಂದ್ಬಿಟ್ಟು ಅದ್ರದ್ದೆಲ್ಲ ತೊಗೊಂಬಂದ್ವಿ. ಸೊ ಆಮೇಲೆ ನನಗೆ ದುಪ್ಪಟ್ಟಗೋಸ್ಕರನೂ ಹೋಗಿದ್ದೆ ನಾನು, ಏನಂತ ಲೆಹೆಂಗಾಗೆ. ಸೊ ಫೈನಲಿ ಅಲ್ಲಿ ಸಿಕ್ತು ನನಗೆ. ಒಂದು ಮ್ಯಾಚ್ ಆಯಿತು, ಕೊನೆಗೂ ಮ್ಯಾಚ್ ಆಯಿತು. ಎಷ್ಟೊಂದು ಅಂಗಡಿ ತಿರುಗಿದ್ದೀವಿ, ಲಿಟ್ರಲಿ ಲೈಕ್ 15 to 16 ಶಾಪ್ಸ್ನ ತಿರುಗಿದ್ದೀವಿ. ಫೈನಲಿ ಒಂದು ಶಾಪಲ್ಲಿ ಲಾಸ್ಟಲ್ಲಿ ಸಿಕ್ತು ನನಗೆ. ಮ್ಯಾಚಿಂಗ್ ಅಂದರೆ ಅದು ಡಿಸೈನ್ ಮ್ಯಾಚಿಂಗ್ ಸಿಗಲಿಲ್ಲ, ಬಟ್ ಸಿಮಿಲರ್ ಆಗಿ ಸಿಕ್ತು ಒಂದು. ಸೊ ಹಂಗಾಗಿ ಅದನ್ನು ಕೂಡ ತೊಗೊಂಬಂದಿದ್ದಾಯಿತು. ಇವಾಗ ತಿರ್ಗಾ ನಾವು ಆಚೆ ಹೋಗಬೇಕು. ಮಳೆ ಬಂದುಬಿಡ್ತು ಅಂದ್ಬಿಟ್ಟು ನಾವು ವಿಜಯನಗರಕ್ಕೆ ಹಂಗೆ ಹೋಗಬೇಕು ಅಂದ್ಕೊಂಡ್ವಿ, ಬಟ್ ಆಗಲಿಲ್ಲ. ಯಾಕಂದ್ರೆ ತಾತ ಇದ್ದಾರೆ ಮನೇಲಿ, ಅವ್ರಿಗೂನು ಕೂಡ ಕಾಫಿ ಮಾಡ್ಕೊಡ್ಬೇಕಾಗಿತ್ತಲ್ವ, ಹಂಗಂದ್ಬಿಟ್ಟು ತಿರ್ಗಾ ಮನೆಗೆ ಬಂದ್ಬಿಟ್ವಿ. ಮತ್ತು ನಾಯಿ ಮರಿನೂ ಒಂದಿನ ಬಿಟ್ಟು ಹೋಗಿದ್ವಿ. ಸೊ ಹಂಗಾಗಿ ಎಲ್ಲ ಒಟ್ಟಿಗೆ ಕೆಲಸ ಆಗುತ್ತೆ ಅಂದ್ಬಿಟ್ಟು ಬಂದ್ವಿ ಮನೆಗೆ. ತಿರ್ಗಾ ಹೋಗೋಣ ಅಂತ ಮಳೆ ಬೇರೆ ಬರ್ತಿತ್ತು ನಾವು ಬರಬೇಕಾದ್ರೆ. ಸೊ ಹಂಗಾಗಿ ಮಳೆ ಬರ್ತಿತ್ತಲ್ಲ, ಇವಾಗ ಮಳೆ ಸ್ಟಾಪ್ ಆಗಿದೆ. ಇವಾಗ ತಿರ್ಗಾ ವಿಜಯನಗರಕ್ಕೆ ಹೋಗ್ಬೇಕು. 2 ಕೆಲಸ ಇದೆ. ಒಂದು ಮಮ್ಮಿಗೆ ಏನೋ ಸ್ಯಾರಿ ನೋಡ್ಬೇಕಂತೆ, ಅವರು ಅಲ್ಲಿ ವಿಜಯನಗರದಲ್ಲಿ ಸಿದ್ಧಿ ಅಂತ ಇದೆ. ಸೊ ಅಲ್ಲಿಗೆ ಹೋಗಬೇಕು. ಅಲ್ಲಿಗೆ ಹೋಗ್ಬಿಟ್ಟು ಹಂಗೇನೆ ಪೆಟ್ ಶಾಪ್ಗೆ ಹೋಗಬೇಕು. ಯಾಕಂದರೆ ಅವಳಿಗೆ ರಾಯಲ್ ಕೆನೆನ್ದು ಇದು ತರಬೇಕು, ಪಪ್ಪಿದು ಸ್ಟಾರ್ಟರು. ಸೊ ಹಂಗಾಗಿ 2 ಕೆಲಸನೂ ಆಗಬೇಕು. ನೋಡೋಣ ಏನೇನಾಗುತ್ತೆ ಅಂತ. ಮಳೆ ಬಂದುಬಿಟ್ರೆ ಕೆಲಸನೇ ಆಗಲ್ಲ. ಸೊ ಅದಕ್ಕೆ ಇವಾಗ ತಿರ್ಗಾ ಹೋಗ್ಬಿಟ್ಟು ಬರ್ತೀವಿ. ಸೊ ಬನ್ನಿ ಹಂಗೇನೆ ವಿಡಿಯೋನ ಅಲ್ಲಿ ಕಂಟಿನ್ಯೂ ಮಾಡ್ತೀನಿ. ಇವಾಗ ವಿಜಯನಗರಕ್ಕೆ ಹೋಗೋಣ ಅಂತ ಹೋಗ್ತಿದ್ವಿ. ನೋಡಿದ್ರೆ ಇನ್ನು ಮಳೆ ರಿಸಲ್ಟ್ ಆಗ್ತಾನೆ ಇತ್ತು. ನಾವು ವಿಜಯನಗರ ಫುಡ್ ಸ್ಟ್ರೀಟ್ ಮೇಲೆ ಹೋಗಿದ್ದು. ನಾವು ಅನ್ಕೊಂಡ್ವಿ ಬರ್ತಾ ತಿನ್ನೋಣ ಅಂತ, ಯಾಕಂದರೆ ವಿಜಯನಗರ ಫುಡ್ ಸ್ಟ್ರೀಟಲ್ಲಿ ವೆರೈಟೀಸ್ ಸ್ನ್ಯಾಕ್ಸ್ ಇರುತ್ತೆ. ಅದು ಸಾಯಂಕಾಲದ ಬಂದುಬಿಟ್ರೆ ಅಂತೂ ತುಂಬ ಚೆನ್ನಾಗಿರುತ್ತೆ. ಅದು ಇವಾಗ ಎಷ್ಟೊಂದು ಅಂಗಡಿಗಳಿತ್ತು, ಇವಾಗ ಎಲ್ಲ ಕ್ಲೋಸ್ ಮಾಡಿಸ್ಬಿಟ್ಟಿದ್ದಾರೆ. ಯಾಕಂತ ಗೊತ್ತಿಲ್ಲ. ಇಲ್ಲೇ ಅಂತ ಅಲ್ಲ, ಎಷ್ಟೊಂದು ಕಡೆ ಕೂಡ ಸ್ಟಾಪ್ ಮಾಡಿಸಿದ್ದಾರೆ ಆ ಥರ. ಸೊ ನಾವು ಬಂದಿದ್ದೀವಿ ಇವಾಗ ಸಿದ್ಧಿ ಸಿಲ್ಕ್ಸ್ ಅಂತ. ನೀವೆಲ್ಲ ಇದನ್ನ ಇನ್ಸ್ಟಾಗ್ರಾಮಲ್ಲಿ ನೋಡಿರ್ತೀರಾ. ಇದು ಫೇಮಸ್ ಆಗಿತ್ತು ಸಿದ್ಧಿ ಸಿಲ್ಕ್ಸ್ ಅಂತ, ವಿಜಯನಗರದಲ್ಲಿರೋದು. ಸೊ ಇಲ್ಲಿಗೆ ಬಂದ್ವಿ. ಇಲ್ಲಿಗೆ ಬಂದಾಗ್ಲೂ ರಶ್ ಎಷ್ಟು ಜನ ಇದ್ರು ಗೊತ್ತಾ. ಅವರೆಲ್ಲ ಸ್ಯಾರೀಸ್ನು ತೆಗ್ದು ಹಾಕ್ಬಿಟ್ಟಿದ್ರು. ಯಾಕಂದರೆ ಅವ್ರಿಗಷ್ಟು ಟೈಮೇ ಇರಲಿಲ್ವಂತೆ ಸ್ಯಾರೀಸ್ ಮರ್ಚಿಕ್ಕಕ್ಕೆ, ಅಷ್ಟು ಜನ ಇದ್ರಂತೆ. ಹಾಗಾಗಿ ಎಲ್ಲ ಸ್ಯಾರೀಸನ್ನು ತೆಗ್ದು ಹಾಕಿದ್ರು. ನಮಗೆ ನಾವು
ನಾವು ಪರ್ಟಿಕ್ಯುಲರ್ ಆಗಿ ಒಂದ್ ಕಲರ್ ಮೈಂಡಲ್ಲಿ ಇಟ್ಕೊಂಡ್ ಬಂದಿದ್ವಿ ಇದೆ ಇಂಥದ್ದು ತಗೋಬೇಕಾಗಿತ್ತು ಅಂತ. ಬಟ್ ಇವಾಗ ಸ್ಯಾರಿಲಿ ಫುಲ್ಲು ಈ ಟ್ರೆಂಡಿಂಗ್ ಕಲರ್ ಆಗ್ಬಿಟ್ಟಿದೆ ಈ ಪರ್ಪಲ್ ಕಲರು. ಎಲ್ಲದಕ್ಕೂನು ಅದು ಕಾಂಟ್ರಾಸ್ಟ್ ಇದೆ ಪರ್ಪಲ್ ಕಲರ್. ಯಾಕಂದ್ರೆ ಅದು ತುಂಬಾ ಚೆನ್ನಾಗಿ ಓಡ್ತಿದ್ಯಂತೆ. ನಾವು ಪರ್ಪಲ್ ಬೇಡ ಅಂತ ಅನ್ಕೊಂಡ್ ಬಂದ್ವಿ. ಬಟ್ ಅದೇನೆ ಕಾಂಟ್ರಾಸ್ಟ್ ಎಲ್ಲದಕ್ಕೂ ಆಗ್ಬಿಟ್ಟಿತ್ತು. ಸೊ ನಮ್ಮ ಅಮ್ಮಗೆ ಕಲಂಕಾರಿ ಸ್ಯಾರಿ ಬೇಕು ಅಂತ ಅವ್ರು ಡಿಸೈಡ್ ಮಾಡ್ಕೊಂಡ್ ಬಂದಿದ್ರು. ಯಾಕಂದ್ರೆ ನಂದು ಲೆಹೆಂಗಾಗೆ ಮ್ಯಾಚಿಂಗ್ ಆಗುತ್ತೆ ಅಂತ. ಸೊ ಅದೇ ತರ ಸೊ ಅವ್ರು ಫೈನಲಿ ಈ ಸ್ಯಾರಿನ ತೆಗ್ದು ತೋರ್ಸು, ನಾವು ಇದನ್ನೇ ಈ ತರದ್ದೇ ಹುಡುಕ್ತಾ ಇದ್ದಿದ್ದು. ಇದೇ ತರ ನಂದು ಕಲಂಕಾರಿ ಸ್ಯಾರಿಲೇ ಲೆಹೆಂಗಾ ಹೊಲ್ಸಿರೋದು. ಸೊ ಹಂಗಾಗಿ ಇದನ್ನ ಹುಡುಕ್ತಾ ಇದ್ರು. ನಾವು ಸೊ ಇದೇ ಪರ್ಫೆಕ್ಟ್ ಇರ್ಲಿ ಅಂದ್ಬಿಟ್ಟು ಇದನ್ನ ಎತ್ತಿಕ್ಸಿದ್ವಿ. ಇಲ್ಲ ಎಷ್ಟೊಂದ್ ಸೀರೆ ನೋಡಿದ್ರು. ಅವ್ರಿಗೂ ಅದೇ ಇಷ್ಟ ಆಯ್ತು. ಫಸ್ಟೇ ನೋಡಿದ ಸೀರೆನೇ ಅವ್ರಿಗೂ ಇಷ್ಟ ಆಯ್ತು. ಇಲ್ಲಿ ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸು. ಆಮೇಲೆ ಪ್ರೈಸ್ ಕೂಡ ಅಷ್ಟೇನೆ ಅಂತಾರೆ ಅಫೋರ್ಡಬಲ್ ಪ್ರೈಸ್ ಇದೆ. ಮೇಲ್ಗಡೆ ಇಲ್ಲಿ 2 ಸೆಕ್ಷನ್ಸ್ ಇದೆ. ಮೇಲ್ಗಡೆ ಬಂದ್ಬಿಟ್ಟು ಫ್ಯಾನ್ಸಿ ಸೀರೆ ಮತ್ತೆ ನಾರ್ಮಲ್ ಸೀರೆಸ್ ತರ ಇದೆ. ಇಲ್ಲಿ ಕೆಳಗಡೆ ಬಂದ್ಬಿಟ್ಟು ಸ್ವಲ್ಪ ಕ್ರೇಪ್ ಸ್ಯಾರಿ, ಬನಾರಸ್ ಸ್ಯಾರಿ, ಸೆಮಿ ಮೈಸೂರ್ ಸಿಲ್ಕ್ ಸ್ಯಾರೀಸು ಮತ್ತೆ ರೇಷ್ಮೆ ಸೀರೆ ಎಲ್ಲ ಕೆಳಗಡೆ ಇಕ್ಕಿದ್ದಾರೆ. ಅದು ಸ್ವಲ್ಪ ಪ್ರೈಸ್ ಸ್ಟಾರ್ಟಿಂಗ್ ಫ್ರಮ್ 2500 ಇಂದ ಇದು ಸ್ಟಾರ್ಟ್ ಆಗುತ್ತೆ. ಸೊ ಮೇಲೆಲ್ಲ ಕಮ್ಮಿದಿದೆ. ಸೊ ನಾವು ಫೈನಲಿ ಒಂದ್ ಸ್ಯಾರಿನ ಸೆಲೆಕ್ಟ್ ಮಾಡ್ಕೊಂಡ್ವಿ ಕೊನೆಗೆ. ಅದು ಬಂದ್ಬಿಟ್ಟು ಅದೇ ಫಸ್ಟ್ ಅಲ್ಲಿ ನಾವು ನೋಡಿದ್ವಲ್ಲ ಆ ಸ್ಯಾರಿನೇನೆ ನಂತರ ಕಲಂಕಾರಿ ಡಿಸೈನ್ದೇನೆ. ಬಟ್ ಅವ್ರಿಗಿನ್ನ ನಮ್ಮಮ್ಮಗಿನ್ನ ಸ್ಯಾಟಿಸ್ಫೈ ಅಷ್ಟ್ ಆಗಿರ್ಲಿಲ್ಲ. ಇನ್ನ ಅವ್ರು ಹುಡುಕ್ತಾನೆ ಇದ್ರು. ಇನ್ನ ಯಾವ್ದಾದ್ರು ಚೆನ್ನಾಗಿರೋ ಕಲರಲ್ಲಿ ಸಿಗುತ್ತಾ ಸಿಗುತ್ತಾ ಅಂತ. ಅವ್ರು ಪಿಂಕ್ ಬೇಡ ಅನ್ಕೊಂಡೇ ಬಂದಿದ್ರು. ಸೊ ಹಂಗಾಗಿ ನಾವು ಇದನ್ನೇ ಫೈನಲ್ ಮಾಡ್ಬೇಕಾಗಿತ್ತು. ಯಾಕಂದ್ರೆ ಇನ್ನೇನ್ ಮಳೆ ಬಂದ್ಬಿಡುತ್ತೆ, ಮನೆಗೆ ಹೋಗ್ಬೇಕಾಗಿತ್ತಲ್ವಾ. ಹಂಗಾಗಿ ಇದನ್ನೇ ಫೈನಲ್ ಮಾಡ್ಕೊಂಡ್ರು. ಅವ್ರಿಗೂ ಇಷ್ಟ ಆಯ್ತು. ಇದನ್ನ ಅವ್ರು ಬೇಕು ಅಂತ ಅನ್ಕೊಂತಾ ಇದ್ರು. ಅವ್ರು ಅಂದ್ರು ನನಗೆ ಲೆಹೆಂಗಾ ಹೊಲ್ಸ್ಕೊಳಕ್ಕಿಂತ ಮುಂಚೆ ನನಗೆ ಕೊಟ್ಬಿಡು ಆ ಸ್ಯಾರಿನ, ನೀನ್ ಲೆಹೆಂಗಾ ಬೇರೆದ್ರಲ್ಲಿ ಹೊಲ್ಸ್ಕೊ ಅಂತ. ಅದಕ್ಕೇನೆ ಅವರು ಇದನ್ನೇ ಕೊನೆಗೆ ಇದನ್ನೇ ತಗೊಂಡ್ರು. ಇದ್ ಬಂದ್ಬಿಟ್ಟು ಈ ಸ್ಯಾರಿ ಬಂದ್ಬಿಟ್ಟು ನಾವು 3350 ಕೊಟ್ವಿ. ಸೊ ಇದು ಸೆಮಿ ಕಂಚಿ ಅಂತಾರೆ ಕಲಂಕಾರಿ ಸ್ಯಾರಿ ಇದು. ಸೊ ನೆಕ್ಸ್ಟು ಅಲ್ಲಿ ಬೇರೆ UPIದು ಇಶ್ಯೂ ಬಂದ್ಬಿಟ್ಟಿತ್ತು. ಅದೇ ಲೇಟ್ ಆಯ್ತು. ಇದು ತಗೊಂಡು ನಾವು ಪೆಟ್ ಶಾಪ್‌ಗೆ ಹೋದ್ವಿ. ಇಲ್ಲಿ ವಿಜಯನಗರದಲ್ಲೇ ಪೆಟ್ ಪ್ರಾಜೆಕ್ಟ್ ಅಂತ ಹೊಸ ಶಾಪ್ ಓಪನ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ವೆರೈಟಿ ವೆರೈಟಿ ಎಲ್ಲ ಪೆಟ್ಸ್‌ದು ಎಲ್ಲ ಇಕ್ಕಿದ್ದಾರೆ. ಶಾಂಪೂಸ್ ಇಂದ ಹಿಡ್ದಿ ಅದಕ್ಕೆ ಫುಡ್ಸ್ ಆಗಿರ್ಬೋದು, ಆಕ್ಸೆಸರೀಸ್ ಆಗಿರ್ಬೋದು ಪ್ರತಿಯೊಂದನ್ನು. ಮತ್ತೆ ಇವರು ನಮ್ಗೆ ಡಿಸ್ಕೌಂಟ್ ಕೂಡ ಕೊಟ್ರು. ನಾವು ರಾಯಲ್ ಕೆನೆನ್‌ದು ಪಪ್ಪಿದು ಸ್ಟಾರ್ಟರ್ ತಗೊಂಡ್ವಿ ಅಲ್ವಾ, 10% ಡಿಸ್ಕೌಂಟ್ ಕೊಟ್ರು. ಮತ್ತೆ ನಾವು ಅದಕ್ಕೆ ಡ್ರೈ ಶಾಂಪೂ ಕೂಡ ತಗೊಂಡ್ವಿ. ಅದನ್ನು ಸೇರಿಸಿ ಅವೆರಡು ಸೇರಿಸಿ ನಮಗೆ ಲೈಕ್ 2000 ಸಮಥಿಂಗ್ ಆಗಿತ್ತು. ಸೊ ಹಂಗಾಗಿ ಅವರು ನಮಗೆ ಕಾಂಪ್ಲಿಮೆಂಟರಿಗೆ ಒಂದು ಟಾಯ್ ಫ್ರೀ ಕೊಟ್ರು. ಅವ್ರಂದ್ರು ನೀವೇ ಯಾವ್ದಾದ್ರು ಸೆಲೆಕ್ಟ್ ಮಾಡ್ಕೊಳ್ಳಿ ಟಾಯ್ ಅಂದ್ಬಿಟ್ಟು. ಅದು 500 ಇತ್ತು ಟಾಯ್. ಅದನ್ನೇ ಕಾಂಪ್ಲಿಮೆಂಟರಿ ಆಗಿ ಕೊಟ್ರು. ಇವ್ರದ್ದು ಬಂದ್ಬಿಟ್ಟು 2 ಬ್ರಾಂಚ್ ಇದೆ. ಒಂದು ಕತ್ರಗುಪ್ಪೆಲಿದೆ, ಒಂದು JP ನಗರದಲ್ಲಿ ಇದೆಯಂತೆ. ಸೊ ನಿಮ್ಗೆ ಇಷ್ಟ ಆದ್ರೆ ಬಂದು ಇವ್ರದ್ದು ಶಾಪ್‌ನ ವಿಸಿಟ್ ಮಾಡ್ಕೊಂಡು ಹೋಗಿ. ಮತ್ತೆ ಇವರು ಆಗಸ್ಟ್ ಪೂರ್ತಿ ತಿಂಗ್ಳುನು ಕೂಡ ಸ್ಪಾ ಎಲ್ಲ ಫ್ರೀ ಕೊಡ್ತಿದ್ದಾರೆ ಫಸ್ಟ್ ಟೈಮ್ ಬಂದವ್ರಿಗೆ. ಸೊ ಇವ್ರದ್ದು ಹೊಸ ಶಾಪ್ ಆಗಿರೋದ್ರಿಂದ ಈ ತರ ಅವ್ರದ್ದು ಮಾಡಿದಾರಂತೆ ಆಫರು. ಸೊ ಆಗಸ್ಟ್ ಫುಲ್ ಮಂತ್ ಈ ತರ ಫ್ರೀ ಇರುತ್ತೆ. ಸೊ ಬಂದು ವಿಸಿಟ್ ಮಾಡಿ. ಇದು ಬಂದ್ಬಿಟ್ಟು ವಿಜಯನಗರದಲ್ಲಿರೋದು. ಸೊ ಇದ್ರ ಹೆಸರು ಬಂದ್ಬಿಟ್ಟು ಪಪ್ಪಿ ಪ್ರಾಜೆಕ್ಟ್ ಅಂತ. ಪ್ಲೀಸ್ ಡೂ ವಿಸಿಟ್ ಮಾಡಿ. ನಾವೂನು ಅವಳಿಗೆ ಏನೇನೋ ತಗೊಳ್ಳೋಣ ಅನ್ಕೊಂಡ್ವಿ. ಬಟ್ ಅವಳು ಆಟ ಆಡಲ್ಲ ಮನೇಲಿ, ಅಷ್ಟು ಟಾಯ್ಸ್ಗಳಿದಾವೆ ಅವಳಿಗೆ. ನಾವು ಹಿಮಾಲಯಲ್ಲಿ ಮತ್ತೆ 2ರಲ್ಲಿ ನೋಡಿದ್ವಿ ಅದು ಡ್ರೈ ಶಾಂಪೂ. ಅವ್ರಂದ್ರು ಹಿಮಾಲಯನೇ ಬೆಟರ್ ಇದೆ, ಚೆನ್ನಾಗಿದೆ, ಅದನ್ನೇ ತಗೊಳ್ಳಿ ಅಂತ. ಸೊ ನಾವು ಇದನ್ನ ಅಮೆಝಾನಲ್ಲಿ ನೋಡಿದ್ವಿ. ಬಟ್ ಇದಕ್ಕೂ ಕೂಡ 10% ಡಿಸ್ಕೌಂಟ್ ಇತ್ತು. ಇದು 345 ಸಮಥಿಂಗ್ ಇತ್ತು. ಅವರು 10% ಡಿಸ್ಕೌಂಟ್ ಮಾಡಿದ್ರು ಅದಕ್ಕೂನು ಕೂಡ. ಸೊ ಹಂಗಾಗಿ ನಾವು ಇನ್ನ ಏನಾರ ತಗೊಬೇಕಾಗಿತ್ತು. ಬಟ್ ತಗೊಳಕ್ ಹೋಗ್ಲಿಲ್ಲ. ಇನ್ನ ಅವಳು ಸ್ವಲ್ಪ ದೊಡ್ಡವಳಾಗ್ಲಿ, ಇನ್ನೊಂದ್ ಮಂತ್ ಆಗ್ಲಿ ಅಂತ ಸೆಕೆಂಡ್ ವ್ಯಾಕ್ಸಿನೇಷನ್ ಆದ್ಮೇಲೆ ಮಿಕ್ಕಿದೆಲ್ಲ ತಗೊಂಬಂದ್ ಇಟ್ಕೊಳ್ಳೋಣ ಅಂತ ಅನ್ಕೊಂಡ್ವಿ. ಅವಳಿಗೆ ಇವಾಗ ಕೇಜ್ ಕೂಡ ತಗೊಂಡ್ಬೇಕು. ಯಾಕಂದ್ರೆ ಕೇಜಲ್ಲಿ ಅಭ್ಯಾಸ ಮಾಡ್ಸೋಣ ಅಂತ. ಯಾಕಂದ್ರೆ ಮನೆ ತುಂಬಾ ಓಡಾಡ್ತಿದ್ದಾಳೆ ಅವಳು. ಹಂಗಾಗಿ ನಾವು ಇವಾಗ ಮನೇಲಿ ಎಲ್ಲೂ ಇಲ್ಲ ಅಂದ್ರೆ ಕೇಜಲ್ಲಿ ಅಭ್ಯಾಸ ಮಾಡ್ಸರೆ ಇರ್ತಾಳೆ ಅಂತ. ಇವತ್ತಿನ ದಿನ ಇಷ್ಟೇನೆ. ನಾವು ಇವತ್ತು ಏನೇನ್ ತಗೊಬೇಕಾಗಿತ್ತು ಎಲ್ಲ ತಗೊಂಡ್ವಿ. ಐ ಥಿಂಕ್ ನಾವು ಪೆಟ್ ಶಾಪಿಗೆ ಬರಕ್ಕಾಗಲ್ಲ ಅನ್ಕೊಂಡಿದ್ವಿ. ಬಟ್ ಬಂದ್ವಿ. ಸೊ ಇಷ್ಟೇನೆ. ಈ ವ್ಲಾಗ್‌ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್ ಗೈಸ್. ಬಾಯ್. ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್.